MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಇವತ್ತು ಯಾರು ಕೂಡ ಊಹೆ ಮಾಡಿರಲಿಲ್ಲ ಇಂಥ ಒಂದು ಘಟನೆ ಕರಾವಳಿ ಭಾಗದಲ್ಲಿ ಆಗುತ್ತೆ ಅಂತ. ಆ ದೃಶ್ಯವನ್ನು ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ತಾಯಿ ತನ್ನ ಮಕ್ಕಳಿಗೇನು ಆಗಬಾರ್ದು ಅಂಥೇಳಿ ತನಗೆಷ್ಟೇ ನೋವಾದರೂ ಕೂಡ ಬಗಿದಪ್ಪಿ ಹಿಡಿಕೊಳ್ತಾಳೆ. ಮಕ್ಕಳನ್ನು ಕಾಪಾಡಿ ಬದುಕಿಸಿ ಅಂತೇಳಿ ಅಂಗಲಾಚ್ತಾಳೆ. ಆ ದೃಶ್ಯಗಳನ್ನು ನೋಡಬೇಕಾದ್ರೆ ಅನಿಸ್ತಾ ಇತ್ತು, ಇದಕ್ಕೆಲ್ಲ ಯಾರು ಹೊಣೆ ಇದ್ದಾರಲ್ಲ ಅವರನ್ನು ನೇರವಾಗಿ ಜೈಲಿಗೆ ಕಳಿಸ್ಬೇಕು. ಮುಂದೊಂದು ದಿನ ಇಂತಹ ಘಟನೆಗಳು ಆಗಬಾರ್ದು, ಅಂಥ ಕ್ರಮಗಳಾಗಬೇಕು ಅಂಥೇಳಿ. ನೀವು ಕೇಳ್ಬೋದು, ಅದು ಹೇಗೆ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಇದೆಲ್ಲ ಪ್ರಕೃತಿ ವಿಕೋಪ ಅಲ್ವಾ ಅಂತೇಳಿ. ಖಂಡಿತ ಅಲ್ಲ, ಅದಕ್ಕೊಂದು ಕಾರಣಗಳಿದೆ. ಅದು ನಮ್ಮ ಬಳಿ ಇದೆ ಪಾಯಿಂಟ್ಸ್. ನಿಮಗೆ ಮಾಹಿತಿಯನ್ನು ಹೇಳ್ತೀವಿ, ಅದರ ಸವಿಸ್ತಾರವಾಗಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿ ಮಾಡಿರುವ ಅವಾಂತರದ ಜೊತೆಗೆ ಇಡೀ ರಾಜ್ಯದಲ್ಲಿ ಮಳೆ ಯಾವ ರೀತಿಯಾಗಿ ಜನಜೀವನದ ಮೇಲೆ ಪರಿಣಾಮ ಬೀರಿದೆ, ಇದರ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಹಾಗೆ ಕನ್ನಡದ ವಿರುದ್ಧವಾಗಿ ಮಾತನಾಡಿದ ಕಮಲ್ ಹಾಸನ್ ಮೊಂಡು ವಾದ ಈಗಲೂ ಕೂಡ ಮುಂದುವರೆದಿದೆ, ಇದರ ಅಪ್ಡೇಟ್ಸ್. ಹಾಗೆ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಇದೀಗ ಪಾಕಿಸ್ತಾನದಲ್ಲೇ ಜೈಕಾರ ಪ್ರಾರಂಭವಾಗಿದೆ. ರಿಟೇಲ್ಸ್ ಬಂಟ್ವಾಳದ ಮರ್ಡರ್ ಕೇಸ್ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ, ಅದರ ಅಪ್ಡೇಟ್. ಇದೆಲ್ಲವನ್ನ ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಮಂಗಳೂರಲ್ಲಿ ಅಕ್ಷರಶಃ ಅಬ್ಬರಿಸಿದ ವರ್ಣ ಮಳೆ ಸಂಬಂಧಿ ಘಟನೆಗಳಲ್ಲಿ 4 ದುರ್ಮರಣ, ಕೊನೆಗೂ ಅತಿಥಿ ಉಸ್ತುವಾರಿ ಜಿಲ್ಲೆಗೆ ಆಗಮನ. ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ, ಕ್ಷಮೆ ಕೇಳದೇ ಇದ್ದದ್ದಕ್ಕೆ ಕನ್ನಡಿಗರ ಖಂಡನೆ, ಥಗ್ ಲೈಫ್ ನಿಷೇಧಕ್ಕೆ ಚಿತ್ರರಂಗದ ಚಿಂತನೆ. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ, ಕಾಂಗ್ರೆಸ್ಗೆ ಮತ್ತೆ ಸೇನೆ ಮೇಲೆ ಅನುಮಾನ, ಸಾಕ್ಷ್ಯ ಕೇಳಿದ ರೇವಂತ್ ವಿರುದ್ಧ ಬಿಜೆಪಿ ಅಸಮಾಧಾನ. ದಕ್ಷಿಣ ಕನ್ನಡವೂ ಸೇರಿದಂತೆ ರಾಜ್ಯದ ಅನೇಕ ಭಾಗ ಮಳೆ ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ವರುಣನ ಮುನಿಸಿಗೆ ಮಂಗಳೂರಿನಲ್ಲೇನೆ, ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇನೆ 4 ಜೀವಗಳು ಬಲಿಯಾಗಿ ಹೋಗಿದೆ. ಇದು ಕೇವಲ ಕರಾವಳಿ ಮಲೆನಾಡು ಭಾಗಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಮಳೆಯ ಅವಾಂತರ ಬದಲಿಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಇಲ್ಲಿನಷ್ಟು ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಆದರೂ ಕೂಡ ನೆರೆಹೊರೆಯ ರಾಜ್ಯಗಳಲ್ಲಾಗಿರುವ ಧಾರಾಕಾರ ಮಳೆಯ ಪರಿಣಾಮವನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು ಕೂಡ ಅನುಭವಿಸ್ತಾ ಇದೆ. ಎಲ್ಲೆಲ್ಲಿ ಮಳೆಯಿಂದಾಗಿ ಯಾವ್ಯಾವ ರೀತಿಯಲ್ಲಿ ಜನಜೀವನದ ಮೇಲೆ ಪರಿಣಾಮ ಬೀರಿದೆ, ಈ ಬಗ್ಗೆ ಒಂದು ಸಂಪೂರ್ಣ ವರದಿ ನಿಮ್ಮ ಮುಂದೆ. ಮೀನು ಹಿಡಿಯಲು ಹೋದ ಇಬ್ಬರು ನೀರುಪಾಲು. ದಕ್ಷಿಣ ಕನ್ನಡ ಜಿಲ್ಲೆಯ ಮಳೆ 108 ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ಮಂಗಳೂರಿನ ತೋಟಬೆಂಗ್ರೆ ಅಳಿವೆಯ ಬಾಗಿಲು ಬಳಿ ನಾಡದೋಣಿ ಮಗಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆ ಕಮಲಾಕ್ಷಿ ಹಾಗೂ ಯಶವಂತ್ ಮೀನು ಹಿಡಿಯಲು ತೆರಳಿದ್ರು. ಸದ್ಯ ನೀರು ಪಾಲಾದ ಇಬ್ಬರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಮಳೆಗೆ ಕುಸಿದ ಮನೆಗೋಡೆ. ವರ್ಣನ ಅಬ್ಬರಕ್ಕೆ ಪುತ್ತೂರಿನ ಲಿಂಗದಗುಡ್ಡೆ ಎಂಬಲ್ಲಿ ಮನೆಗೋಡೆ ಕುಸಿದು ಬಿದ್ದಿದೆ. ಶಶಿಕಾಂತ್ ರಾವ್ ಅನ್ನೋರಿಗೆ ಸೇರಿದ ತಡೆಗೋಡೆ ಕುಸಿದಿದ್ದು, ಘಟನಾ ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ನೀಡಿದ್ರು. ಕೊಟ್ಟಿಗೆ ಕುಸಿದು 3 ಹಸುಗಳು ಸಾವು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಅಂಕನಹಳ್ಳಿ ಗ್ರಾಮದ ಮುಷ್ತಾಕ್ ಅಹಮದ್ ಮನೆಯಲ್ಲಿ ಕೊಟ್ಟಿಗೆ ಕುಸಿದಿದೆ. ಹೀಗೆ ಕೊಟ್ಟಿಗೆ ಕುಸಿದು 3 ಹಸುಗಳು ಮೃತಪಟ್ಟಿವೆ. ಮನೆಯಲ್ಲಿ ಇದ್ದವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಪ್ರಾಣಾಪಾಯದಿಂದ ವೃದ್ಧ ದಂಪತಿ ಪಾರು. ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದ್ದು ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಡುವಿನ ಕೋಡಿ ಗ್ರಾಮದ ರಂಗೇಗೌಡ ಸಾಕಮ್ಮನವರ ಮನೆ ಕೂಡ ಕುಸಿದು ಬಿದ್ದಿದೆ. ಗುರ್ಜಾಪುರ ಬ್ಯಾರೇಜ್ ಗೇಟ್ ಓಪನ್.
ಮಹಾಮಳೆಗೆ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದ್ದು ರಾಯಚೂರು ಜಿಲ್ಲೆ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ತೆರೆಯಲಾಗಿದೆ. ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸಂಬಂಧಪಟ್ಟ ಬ್ಯಾರೇಜ್ನ ಗೇಟ್ಗಳನ್ನು ತೆರೆಯಲಾಗಿದೆ. ರಣ ಮಳೆಗೆ ಕೊಚ್ಚಿ ಹೋದ ರಸ್ತೆ. ಯಾದಗಿರಿಯಲ್ಲಿ ರಣ ಮಳೆಗೆ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿಯುತ್ತಿವೆ. ಹಳ್ಳದ ನೀರಿನ ರಭಸಕ್ಕೆ ರಸ್ತೆಯೇ ಕೊಚ್ಚಿ ಹೋಗಿರುವ ಘಟನೆ ಶಹಾಪುರ ತಾಲೂಕಿನ ಕನ್ಯಾಕೊಳ್ಳೂರು ಬಳಿ ನಡೆದಿದೆ. 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ. ಯಾದಗಿರಿಯಲ್ಲಿ ವರ್ಣನ ಆರ್ಭಟಕ್ಕೆ ಜಿಲ್ಲೆಯ ಹಲವೆಡೆ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಚಟ್ನಳ್ಳಿ, ಕೆಂಭಾವಿ, ಪಗಲಾಪುರ ಸೇರಿ ಹಲವೆಡೆ ಹಾನಿಯಾಗಿದ್ದು ಪರಿಹಾರಕ್ಕಾಗಿ ಆಗ್ರಹಿಸಲಾಗ್ತಾ ಇದೆ. ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಆಗುತ್ತಿದ್ದು ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹೊನ್ನೂರು ಗ್ರಾಮದ ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರಕ್ಕೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಒಟ್ಟಿನಲ್ಲಿ ಮುಂಗಾರು ಪೂರ್ವ ಮಳೆಯೇ ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಈ ಮಧ್ಯೆ ಇನ್ನೂ 2 ದಿನ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾ ನಿರ್ಮಾಣ ಅಂತಂದ್ರೆ ಸುಮ್ಮನೆ ಆಗಲ್ಲ, ದುಬಾರಿ ವೆಚ್ಚ. ಅದು ವಾಪಸ್ ಬರಬೇಕು ಅಂದರೆ ಅಷ್ಟೇ ಹರಸಾಹಸ ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲೂ ಕೂಡ ಮಾಡಬೇಕಾಗತ್ತೆ. ಯಾರೋ ಒಬ್ಬರು ಮಾಡುವ ಚಿಕ್ಕ ತಪ್ಪಿನಿಂದ ಇಡೀ ಆ ಚಿತ್ರತಂಡವೇ ನಷ್ಟವನ್ನು ಅನುಭವಿಸುವಾಗ ಆಗೋದ್ರೆ, ಇಡೀ ಚಿತ್ರತಂಡದ ಯಾವೊಬ್ಬರೂ ಕೂಡ ತಮ್ಮಿಂದ ಈ ರೀತಿ ತಪ್ಪಾಗದೇ ಇದ್ರೆ ಸಾಕಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾರೆ. ಇಡೀ ಚಿತ್ರತಂಡ ಆ ಸಿನಿಮಾದ ಸಕ್ಸಸ್ಗಾಗೇನೆ ಹಪಹಪಿಸ್ತಾ ಇರುತ್ತೆ. ಆದರೆ ಅತ್ಯಂತ ಹಿರಿಯ ಅನುಭವಸ್ಥ ಚಿತ್ರೋದ್ಯಮದ ಆಗು ಹೋಗುಗಳ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುವ ಕಮಲ್ ಹಾಸನ್ ಅವ್ರಿಗೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಪ್ರೊಡ್ಯೂಸರ್ಗಳು ಸಿನಿಮಾ ನಂಬ್ಕೊಂಡು ಬದುಕೋರು ಉದ್ಧಾರ ಆಗೋದು ಇಷ್ಟ ಇಲ್ಲ ಅನ್ಸತ್ತೆ. ತಮ್ಮ ಉದ್ಧಟತನ, ತಮ್ಮ ದುರಹಂಕಾರದಿಂದ ಸಿನಿಮಾದ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್ಗಳ ಮನೆ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ಸತ್ತೆ ಕಮಲ್ ಹಾಸನ್ ಅವರು. ಒಂದು ಬಾರಿ ಕನ್ನಡಿಗರ ವಿರುದ್ಧ ಮಾತನಾಡಿ ಆಕ್ರೋಶಕ್ಕೆ ಗುರಿಯಾದರು. ಸರಿಪಡಿಸ್ಕೊಂಡು ಚಿತ್ರವನ್ನ ಗೆಲ್ಲಿಸಲಿಕ್ಕೆ ಸಾಧ್ಯವಾದಷ್ಟು ಅವಕಾಶಗಳಿತ್ತು ಕಮಲ್ ಹಾಸನ್ ಅವ್ರ ಮುಂದೆ. ಆದರೆ ಕಮಲ್ ಹಾಸನ್ ಅವರು ಪದೇ ಪದೇ ಪ್ರದರ್ಶನ ಮಾಡ್ತಾ ಇರುವ ಉದ್ಧಟತನವನ್ನ ಗಮನಿಸ್ತಾ ಇದ್ರೆ ಕರ್ನಾಟಕದಲ್ಲಂತೂ ಈ ಥಗ್ ಲೈಫ್ ಚಿತ್ರ ಉದ್ಧಾರ ಆಗೋ ಯಾವ ಲಕ್ಷಣವೂ ಇಲ್ಲ. ಇವತ್ತೂ ಕೂಡ ಕಮಲ್ ಹಾಸನ್ ದುರಹಂಕಾರ ಮೆರೆದಿದ್ದಾರೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಾನು ಕನ್ನಡಿಗರ ಕ್ಷಮೆ ಕೇಳಲ್ಲ ಕೇಳಲ್ಲ ಕೇಳಲ್ಲ. ಖ್ಯಾತೆ ನಿಲ್ಲಿಸುತ್ತಿಲ್ಲ ನಟ ತಮಿಳ್ ಹಾಸನ್. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನೋ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ನಟ ಕಮಲ್ ಹಾಸನ್ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. 2 ದಿನಗಳಿಂದ ಕಮಲ್ ವಿರುದ್ಧ ಕನ್ನಡಿಗರು ಪ್ರತಿಭಟನೆ ನಡೆಸಿ ಕ್ಷಮೆ ಯಾಚಿಸಲು ಪಟ್ಟು ಹಿಡಿದಿದ್ದಾರೆ. ಆದರೆ ತಮಿಳು ಹಾಸನ್ ಮಾತ್ರ ಮತ್ತೊಮ್ಮೆ ಕ್ಷಮೆ ಕೇಳಲು ನಿರಾಕರಿಸಿದ್ದಾರೆ. If I am wrong, I will apologize. If I'm not, I won't. It's my lifestyle. Please don't tamper with that. ಕನ್ನಡಿಗರ ಹೋರಾಟದ ಹಿಂದೆ ಅಜೆಂಡಾ ಇದೆಯಂತೆ. Democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. ತಮಿಳ್ ಹಾಸನ್ ಎಂದು ಟೀಕಿಸಿದ ಹಂಸಲೇಖ. ತಮಿಳ್ ಹಾಸನ್ ನಮಸ್ಕಾರ. ನೀವು ಮಿಸ್ಟರ್ ತಮಿಳ್ ಹಾಸನ್ ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್ ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ
ಸಂಪೂರ್ಣ ಬಹಿಷ್ಕರಿಸ್ತೇವೆ. ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ? ನಾವು ಕನ್ನಡದವರು ಎಂಥ ವಿಶಾಲ ಹೃದಯದವ್ರು ಅಂದರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ, ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ. ಕನ್ನಡ ಭಾಷೆಗೆ ಅವಹೇಳನ ಮಾಡಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ದಾವಣಗೆರೆ, ಶಿವಮೊಗ್ಗದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಇಟ್ಟು ಕಿಡಿಕಾರಿದ್ರು. ತಮಿಳು ನಟನ ಪರ ಹೇಳಿಕೆ ನೀಡಿದ್ದ ಶಿವಣ್ಣ ಹಾಗೂ ರಮ್ಯಾ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಒಮ್ಮೆ ತಪ್ಪು ಮಾಡಿದ್ದಕ್ಕೆ ಭಾರತ ಬ್ರಹ್ಮೋಸನ್ನ ಫೀಲ್ಡ್ಗಿಳಿಸ್ತು. ಇವತ್ತು ರಾಜನಾಥ್ ಸಿಂಗ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ತಪ್ಪನ್ನೇನಾದರೂ ಮಾಡಿದ್ರೆ ನೆಕ್ಸ್ಟ್ INS ವಿಕ್ರಾಂತ್ ಬರುತ್ತೆ ಅಂತೇಳಿ. ಈ ವರದಿ ನೋಡಿ. INS ವಿಕ್ರಾಂತ್ ಮೇಲೆ ರಕ್ಷಣಾ ಸಚಿವ ಲ್ಯಾಂಡಿಂಗ್. ಮೊನ್ನೆ ಯುದ್ಧದ ವೇಳೆ INS ವಿಕ್ರಾಂತ್ ಪಾಕಿಸ್ತಾನದ ಕರಾಚಿಗೆ ನುಗ್ಗಿತ್ತು. ಈ ಬಲ ಭೀಮನನ್ನ ನೋಡಿ ಪಾಕ್ ಸೈನಿಕರು ಬಿಲದಲ್ಲೇ ಅಡಗಿ ಕುಳಿತಿದ್ರು. ಅಷ್ಟರ ಮಟ್ಟಿಗೆ ಪಾಕ್ಗೆ ಭಯ ಹುಟ್ಟಿಸಿ ಗೇಮ್ ಚೇಂಜರ್ ಆಗಿದ್ದ INS ವಿಕ್ರಾಂತ್ಗೆ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಂಟ್ರಿ ಕೊಟ್ಟಿದ್ರು. इस बार तो पाकिस्तान को भारतीय नौसेना की फायर पावर का सामना नहीं करना पड़ा, मगर दुनिया जानती है अगर पाकिस्तान ने इस बार कोई नापाक हरकत की तो हो सकता है कि इस बार की ओपनिंग और किसी के द्वारा न हो, हमारी नेवी के द्वारा होगी. ನಮ್ಮ ನೇವಿ ಸಿಡಿದರೆ ಸುನಾಮಿ ಸೃಷ್ಟಿಯಾಗುತ್ತೆ. एक और समुंदर की तरह शांत है तो दूसरी और वह समुंदर की तरह सुनामी लाने की भी क्षमता रखती है. यह है हमारी भारत की नेवी. अगर ऑपरेशन सिंदूर में भारतीय नौसेना अपने फार्म में आई होती तो पाकिस्तान के 2 टुकड़े ही न होते, बल्कि मैं समझता हूं शायद 4 टुकड़े हो जाते. ಪಾಕಿಸ್ತಾನವನ್ನ ಆ ಭಗವಂತನೇ ಕಾಪಾಡಬೇಕು. समय 8 महीने के बाद भी चेहरे पर न कोई शिकन थी, न चेहरे पर कोई थकान थी. वो भले ही 8 महीने तक समुद्र में रहे, लेकिन उनके अंदर उत्साह और जोश की कोई कमी मुझे नहीं दिखाई दी. यही आपकी ताकत, यही इंडियन नेवी की ताकत है, और आपकी इसी ताकत को पूरे देश को पक्का भरोसा है. ನೋಡಿದ್ರಲ್ವಾ, ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನ ಒಪ್ಪಿಸಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಉಳಿಗಾಲ. ಇಲ್ಲದಿದ್ರೆ ಆ ದೇವರೇ ಬಂದ್ರು ಈ ಪಾಕಿಸ್ತಾನವನ್ನ ಕಾಪಾಡಕ್ಕಾಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಿಗರು ನಂಬೋ ಆ ದೇವರು ಯಾರಿಂದ ರಕ್ಷಣೆ ಮಾಡಬೇಕೋ ಇಲ್ಲೋ ಗೊತ್ತಿಲ್ಲ, ಆದರೆ ಅತಿ ಶೀಘ್ರದಲ್ಲಿ ಚೀನಾದಿಂದ ಪಾಕಿಸ್ತಾನವನ್ನ ರಕ್ಷಣೆ ಮಾಡ್ತಾರಾ ಕಾದ್ ನೋಡ್ಬೇಕಾಗಿದೆ. ಯಾಕೆ ಹೇಳ್ತಿದ್ದೀನಿ, ಮತ್ತೆ ಮತ್ತೆ ಚೀನಾದ ಸಾಲದ ಸುಳಿಯಲ್ಲಿ ಸಿಲುಕಾಕೊಳ್ತಾ ಇದೆ ಪಾಕಿಸ್ತಾನದ ಅಸಲಿ ಮುಖ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆದರೂ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಸಾಲ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಚೀನಾ. ಅದರಲ್ಲೂ ಬರೋಬ್ಬರಿ 32,000 ಕೋಟಿ ರೂಪಾಯಿ ಸಾಲ, ರೂಪಾಯಿ ಅಲ್ಲ 32,000 ಕೋಟಿ ಸಾಲ. ಅದರಲ್ಲೂ ಕೊಡೋದ್ರಲ್ಲಿ ಚಾಣಕ್ಯತನ ಏನು ಗೊತ್ತಾ, ಇದನ್ನ ಕೊಡ್ತಾ ಇರೋದು ಡಾಲರ್ ಸ್ವರೂಪದಲ್ಲ, ಬದಲಾಗಿ ಚೀನಾದೇ ಕರೆನ್ಸಿ ರೂಪದಲ್ಲಿ ಕೊಡ್ತಾ ಇದೆ. ಈ ಜೂನ್ ಅಂತ್ಯದ ವೇಳೆಗೆ ಪಾಕಿಸ್ತಾನದ ಕೈ ಸೇರಲಿದೆ ಬರೋಬ್ಬರಿ 32,000 ಕೋಟಿಯಷ್ಟು ಸಾಲ. ದುರಂತ ಅಂದರೆ ಮನೆಹಾಳು ಕೆಲಸ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ಬಡ್ಡಿಗೆ ಸಾಲ ಕೊಡ್ತಾ ಇದೆ ಚೀನಾ. ಅಲ್ಲಿಗೆ ಪಾಕಿಸ್ತಾನ ಮಾಡ್ತಾ ಇರುವ ಎಲ್ಲ ಮನೆಹಾಳು ಕೆಲಸಕ್ಕೆ ಫಂಡ್ ಮಾಡ್ತಾ ಇರೋದು ಚೀನಾ ಅಂತ ಮತ್ತೆ ಸಾಬೀತಾಗ್ತಾ ಇದೆ. ಚೀನಾದ ಸಾಲದ ಸುಳಿಯಲ್ಲಿ ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಬರೋಬ್ಬರಿ 75 ದೇಶಗಳು ಸಿಲುಕಿ ಒದ್ದಾಡ್ತಾ ಇವೆ. ಮತ್ತು ಒಂದು ವಿಚಾರ ಅಂದರೆ ಈ 75 ದೇಶ
ದೇಶಗಳು ಯಾವೆಲ್ಲ ಸಾಲ ಪಡೆದಿದೆ ಚೀನಾದಿಂದ, ಇದೇ ವರ್ಷ ಚೀನಾಗೆ ಬರೋಬ್ಬರಿ 2 ಲಕ್ಷ ಕೋಟಿಯಷ್ಟು ಸಾಲವನ್ನು ವಾಪಸ್ ಕೊಡಬೇಕು. 2 ಲಕ್ಷ ಕೋಟಿ. 75 ದೇಶಗಳ ಪೈಕಿ ಚೀನಾದಿಂದ ಅತಿ ಹೆಚ್ಚು ಸಾಲ ಮಾಡಿದ ದೇಶ ಅಂತ ಯಾವುದಾದ್ರೂ ಇದ್ರೆ ಅದು ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನಿಗರು ನಂಬುವ ದೇವರು ಚೀನಾದಿಂದ ಪಾಕಿಸ್ತಾನವನ್ನು ಕಾಪಾಡಬೇಕು, ಅದಾದ ಮೇಲೆ ಭಾರತದ ಜೊತೆ ಯುದ್ಧ ಮಾಡೋ ಸಾಮರ್ಥ್ಯ ಇತ್ಯಾದಿ ಇತ್ಯಾದಿ. ಇವತ್ತು ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಭಾರತೀಯರಿಗೆ ನಗು ಬರ್ತಾ ಇದೆ. ನಗ್ತಾ ಇದ್ದಾರೆ ಜನ. ಕಾಂಗ್ರೆಸ್ ಅವ್ರಿಗೇನು ತಲೆ ಕೆಟ್ಟೋಗಿದ್ಯಾ, ಈ ಥರ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರಲ್ಲ ಅಂತ. ಯಾಕೆಂದ್ರೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ಕಾಂಗ್ರೆಸ್. ಎಷ್ಟು ಯುದ್ಧ ವಿಮಾನಗಳನ್ನು ನೀವು ಹಾರಿಸಿದ್ರಿ, ಎಷ್ಟು ಅಲ್ಲಿ ನೆಲೆಗಳನ್ನು ಧ್ವಂಸ ಮಾಡಿದ್ರಿ ಅಂತೇಳಿ ಲೆಕ್ಕವನ್ನು ಕೇಳುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಈ ವರದಿ ನೋಡಿ, ನಿಮಗೆ ಗೊತ್ತಾಗುತ್ತೆ. जब आतंकवाद के 9 ठिकाने तय करके 22 मिनट में साथियों 22 मिनट में उनको ध्वस्त कर दिया, और इस बार तो सब कैमरा के सामने की सारी व्यवस्था रखी थी ताकि हमारे घर में कोई सबूत न मांगे. अब हमें सबूत नहीं देना पड़ रहा है, वो उतर वाला दे रहा है. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ. ಕಾಂಗ್ರೆಸ್ಗೆ ಮತ್ತೆ ಸೇನೆ ಮೇಲೆ ಅನುಮಾನ. ಕಾಂಗ್ರೆಸ್ಗೆ ನಮ್ಮ ಸೇನೆ ಬಗ್ಗೆ ಅದೇನು ಅನುಮಾನವೋ ಗೊತ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದಾಗ ಇದೇ ಪಕ್ಷ ಸಾಕ್ಷಿ ಕೇಳಿತ್ತು. ಪುಣ್ಯಕ್ಕೆ ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನವೇ ಸಾಕ್ಷಿ ಕೊಡುತ್ತಿದೆ. ಆದರೆ ಇದೀಗ ಪಾಕಿಸ್ತಾನ ಸೇನೆ ಎಷ್ಟು ರಫೇಲ್ ಫೈಟರ್ ಜೆಟ್ ಹೊಡೆದುರುಳಿಸಿದೆ ಅಂತ ಪ್ರಧಾನಿ ಮೋದಿ 140 ಕೋಟಿ భారతీయರಿಗೆ ತಿಳಿಸಬೇಕು ಎಂದು తెలంగాణ సీఎం రేవంత్ రెడ్డి ఒత్తాయిಸಿದ್ದಾರೆ. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈరోజు మన దేశం కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన పాకిస్తాన్తో జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. ರಾಹುಲ್ ಪ್ರಧಾನಿಯಾಗಿದ್ರೆ ಪಾಕ್ ಇಬ್ಬಾಗವಾಗ್ತಿತ್ತು. ಮತ್ತೆ ಪ್ರಧಾನಿ ಮೋದಿಯನ್ನ ಕೆಣಕಿದ ಕಾಂಗ್ರೆಸ್. हमें पूरा भरोसा है जिस दिन राहुल गांधी के हाथों में शक्ति होगी और भारत का निर्णय लेने का अधिकार होगा, उस दिन पाक ऑक्युपाइड कश्मीर भारत माता के नक्शे पर हिंदुस्तान का हिस्सा होगा. ये मेरा विश्वास है. ಪದೇ ಪದೇ ಕಾಂಗ್ರೆಸ್ ನಾಯಕರು ಸೇನೆಯನ್ನ ಪ್ರಶ್ನಿಸುತ್ತಿದ್ದಾರೆ. ಆದರೆ ಕೈಪಡೆ ಪ್ರಶ್ನೆಗಳಿಗೆ ಮೋದಿ ಬದಲು ಪಾಕಿಸ್ತಾನವೇ ಉತ್ತರ ಕೊಡ್ತಿರೋದು ವಿಚಿತ್ರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಒಂದು ಕಡೆ ಮೊನ್ನೆಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪಾಕಿಸ್ತಾನ ಅಂದ್ರು, ಇದೀಗ ರೇವಂತ್ ರೆಡ್ಡಿ ಅವರು ನಮ್ಮ ಪಾಕಿಸ್ತಾನ. ಇದೇನು ಬಾಯಿ ತಪ್ಪಿನಿಂದ ಹೇಳ್ತಿದ್ದಾರೋ ನಿಜಕ್ಕೂ ಹೇಳ್ತಿದ್ದಾರೋ ಗೊತ್ತಿಲ್ಲ. ಇನ್ನು ತಿವಾರಿ ಅವ್ರ ಮಾತು, ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬಂದ್ರೆ POK ಮತ್ತೆ ಭಾರತಕ್ಕೆ ಬರುತ್ತೆ. POK ಆಗ್ಲಿಕ್ಕೆ, ಪಾಕ್ ಆಕ್ರಮಿತ ಕಾಶ್ಮೀರ ಆಗ್ಲಿಕ್ಕೆ ಯಾವ ಪಕ್ಷ ಕಾರಣವಾಯಿತು? ಕಾಂಗ್ರೆಸ್ನವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಎನಿವೆ, ರಫೇಲ್ ವಿಚಾರಕ್ಕೆ ಬರೋಣ. ಭಾರತದ ಈ ರಣ ಭಯಂಕರ ರಫೇಲ್ ಫೈಟರ್ ಜೆಟ್ಗೆ ಇದೀಗ ಶತ್ರು ರಾಷ್ಟ್ರ ಪಾಕಿಸ್ತಾನವೇ ಜೈ ಅಂತಿದೆ. ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ನಂಬಿಕೆ ಇಲ್ಲ. ಭಾರತದ ಸಾಲ್ಟ್ ರಫೇಲ್ ಖತರ್ನಾಕ್ ಯುದ್ಧ ವಿಮಾನ ಅನ್ನೋದನ್ನ ಪಾಕಿಸ್ತಾನ ಕೂಡ ಒಪ್ಕೊಳ್ತಾ ಇದೆ. ಜಗತ್ತಿನ ಘಾತಕ ಯುದ್ಧ ವಿಮಾನಗಳಲ್ಲಿ ರಫೇಲ್ ಮುಂಚೂಣಿಯಲ್ಲಿ ನಿಲ್ಲುವಂತಹ ಫೈಟರ್ ಜೆಟ್ ಇದೀಗ ಭಾರತದ ಪೈಲಟ್ಗಳನ್ನು ಹಾಡಿ ಹೊಗಳ್ತಾ ಇದೆ ಪಾಕಿಸ್ತಾನ. ಪಾಕಿಸ್ತಾನದ ಏರ್ ವೈಸ್ ಮಾರ್ಷಲ್ ಔರಂಗಜೇಬ್ ರಫೇಲ್ ಯುದ್ಧ ವಿಮಾನದ ಪೈಲಟ್ಗಳನ್ನ ಹಾಡಿ ಹೊಗಳಿದ್ದಾರೆ. ನೆನಪಿರ್ಲಿ ವೀಕ್ಷಕರೇ, 2016ರಲ್ಲಿನೇ 36 ರಫೇಲ್ಗಳನ್ನ ಭಾರತ ಖರೀದಿ ಮಾಡಿ. ಭಾರತದ ವಾಯುಪಡೆಯ ಅತ್ಯಂತ ಪ್ರಬಲ ಅಸ್ತ್ರಗಳ ಪೈಕಿ ನೋ ಡೌಟ್ ರಫೇಲ್ ಕೂಡ ಒಂದು. ನೋಡಿ, ಕೆಲ ಕಾಂಗ್ರೆಸ್ ನಾಯಕರು ಇವತ್ತು ಆಪರೇಷನ್ ಸಿಂಧೂರದಲ್ಲಿ ಏನು ಮಾಡಿದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಪಕ್ಕಕ್ಕಿಡಿ. ಮತ್ತೊಂದು ಕಡೆ ಅದೇ ಕಾಂಗ್ರೆಸ್ ಪಕ್ಷದ ನಾಯಕರೇ ಇವತ್ತು ಮೋದಿ ಅವರು ತೆಗೆದುಕೊಂಡಂಥ ಕೆಲವೊಂದು ನಿರ್ಧಾರಗಳಿಗೆ ಜೈ ಹೋ ಅಂತ ಹೇಳ್ತಿದ್ದಾರೆ. ಅದು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ, ಅದರಲ್ಲೂ 370 ರದ್ದಿನ ವಿಚಾರದಲ್ಲಿ
ಇವತ್ತು ಜಮ್ಮು ಕಾಶ್ಮೀರ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತ ಆ ದಿಟ್ಟ ನಿರ್ಧಾರ ಅಂತೇಳಿ ಕಾಂಗ್ರೆಸ್ ನಾಯಕರೇ ಜೈ ಹೋ ಅಂತಿದ್ದಾರೆ. ಈ ರಿಪೋರ್ಟ್ ನೋಡಿ. ರದ್ದಾಗಿದ್ದಕ್ಕೆ ಕಣಿವೆ ಅಭಿವೃದ್ಧಿಯಾಗ್ತಿದೆ. ಮೋದಿ ಜೈ ಎಂದ ಮತ್ತೊಬ್ಬ ಕೈ ನಾಯಕ. ಕಾಂಗ್ರೆಸ್ಗೆ ಒಬ್ಬೊಬ್ಬರ ನಾಯಕರು ಶಾಕ್ ಕೊಡುತ್ತಿದ್ದಾರೆ. ಶಶಿ ತರೂರ್ ಅಂತೂ ಹೈಕಮಾಂಡ್ ಮಾತು ಕೇಳ್ತಿಲ್ಲ. ಇದೀಗ ಮಾಜಿ ಸಚಿವ ಸಲ್ಮಾನ್ ಖುರ್ಷಿದ್ ಕೂಡ ಅದೇ ಕೆಲಸ ಮಾಡುತ್ತಿದ್ದಾರೆ. 2019ರಲ್ಲಿ 370ನೇ ವಿಧಿಯನ್ನ ರದ್ದುಗೊಳಿಸಿದ್ದಕ್ಕೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಮೃದ್ಧಿ ನೆಲೆಗೊಂಡಿದೆ ಎಂದು ಹೇಳಿದ್ದಾರೆ. ಖುರ್ಷಿದ್ ಹೇಳಿಕೆಯಿಂದಾಗಿ ಆರ್ಟಿಕಲ್ 370 ರದ್ದತಿ ವಿರೋಧಿಸುತ್ತಿದ್ದ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿದೆ. Kashmir had a major problem for a long time. Much of that was reflected in the thinking of the government in an article called 370 of the Constitution, which somehow gave an impression that it was separate from the rest of the country. But Article 370 was abrogated. It was abrogated, and it was finally put to an end because so much time has passed. Subsequently, there was an election in 65% participation in election. There's an elected government in Jammu and Kashmir today. ಎಷ್ಟು ಜನರಿಗೆ ಉದ್ಯೋಗ? ಆರ್ಟಿಕಲ್ 370 ರದ್ದಾದ ಬಳಿಕ ಕಾಶ್ಮೀರ ಸಂಪೂರ್ಣ ಬದಲಾಗಿದೆ. ಜಮ್ಮು ಕಾಶ್ಮೀರ ಸರ್ಕಾರದಿಂದ 29,295 ಹುದ್ದೆಗಳ ಭರ್ತಿಯಾಗಿದೆ. ಫಲಿತಾಂಶಕ್ಕಾಗಿ 2,504 ಅಭ್ಯರ್ಥಿಗಳು ಕಾಯುತ್ತಿದ್ದಾರೆ. 12,560 ಯುವಕರಿಗೆ ಉದ್ಯೋಗಕ್ಕಾಗಿ ಕೌಶಲ ತರಬೇತಿ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಗಡಿಯ ಬಳಿ ವಾಸಿಸುವವರಿಗೆ 3% ಮೀಸಲಾತಿ ಕಲ್ಪಿಸಲಾಗಿದೆ. ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಿದೆ. ಕಲ್ಲೆಸೆಯುವ ಕೈಗಳಿಗೆ ಕೆಲಸ ಕೊಡಲಾಗಿದೆ. ಉಗ್ರ ಚಟುವಟಿಕೆ ಕಡಿಮೆಯಾಗಿವೆ. ಕಣಿವೆಯ ಯುವಕರಿಗೆ ಸೇನೆ, ಪೊಲೀಸ್ ಇಲಾಖೆಯಲ್ಲಿ ನೌಕರಿ ದೊರೆಯುತ್ತಿದೆ. ಅದನ್ನೇ ಪಾಕಿಸ್ತಾನ ಸಹಿಸಿಕೊಳ್ತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಇವತ್ತು ಪ್ರವಾಸಿಗರು ಅದೇ ಕಾರಣಕ್ಕೋಸ್ಕರ ಅಲ್ಲಿಗೆ ಹೆಚ್ಚಾಗಿ ವಿಸಿಟ್ ಮಾಡೋದು. ಈ ಆರ್ಟಿಕಲ್ 370 ರದ್ದು ಆದ ಬಳಿಕ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು 97.2% ಇಳಿಕೆ ಆಗಿದೆ. ಅಲ್ಲಿ ಕಲ್ಲೆಸೆತ ಪ್ರಕರಣಗಳು. ಇನ್ನು ಉಗ್ರವಾದ 45.2% ಇಳಿಕೆ ಆಗಿದೆ. ಅಲ್ಲಿ ಥಿಯೇಟರ್, ಮುಂಚೆ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಭಯ ಆಗ್ತಾ ಇತ್ತಲ್ಲಿ. ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕಾ, ಯೋಚನೆ ಮಾಡಬೇಕು ಅಂತೇಳಿ. ಯಾವಾಗ ಬಂದು ಕಲ್ತುರಾಟ ಆಗ್ತಾರೋ, ಯಾವ ಉಗ್ರರು ಬಂದು ಏನು ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ ಭಯ ಇರ್ತಿತ್ತು. ಆದರೆ 4 ವರ್ಷದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ. ಅಲ್ಲಿನ ಥಿಯೇಟರ್ಗಳಲ್ಲಿ ಶೂಟಿಂಗ್ಗೆ ಎದುರ್ತಾ ಇದ್ರು. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಿನಿಮಾ ಶೂಟಿಂಗ್ ಆಗೋ ಪ್ಲೇಸ್ ಯಾವುದು ಅಂತಂದ್ರೆ ಜಮ್ಮು ಕಾಶ್ಮೀರ. ಇನ್ನು ಟೂರಿಸಂ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮೊನ್ನೆ ಪಹಲ್ಗಾಮ್ ಘಟನೆ ಆದ ಬಳಿಕ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇವ್ರು ಯಾಕೆ ಈ ಥರ ಮಾಡ್ತಾವ್ರೋ, ನಾವು ನೆಮ್ಮದಿಯಾಗಿರೋದೇ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ. ಇನ್ನು ಗೌರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ಖುಷಿಯಾಗಿದ್ದಾರಲ್ಲಿ. ಶಾಲೆಗಳು ಓಪನ್ ಆಗ್ತಾ ಇದೆ. 531 ಶಾಲೆಗಳು ಓಪನ್ ಆಗಿದೆ ಅಲ್ಲಿ ಹೊಸದಾಗಿ. ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇತ್ತಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಉಗ್ರರು ಅಷ್ಟು ಭಯಪಡಿಸಿದ್ರು. ಆದರೆ ಆರ್ಟಿಕಲ್ 370 ಆಯ್ತಲ್ಲ, ಎಲ್ಲದಕ್ಕೂ ಕೂಡ ಅಲ್ಲಿ ಬ್ರೇಕ್ ಬಿತ್ತು. ವೆಲ್ಕಮ್ ಬ್ಯಾಕ್. ಬಿಹಾರಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು. ಭಾರತದ ಯುವ ಕ್ರಿಕೆಟಿಗ, ಟೀಂ ಇಂಡಿಯಾದ ಭವಿಷ್ಯದ ತಾರೆ ವೈಭವ್ ಸೂರ್ಯವಂಶಿಯನ್ನ ಭೇಟಿಯಾದರು. ಕ್ವಿಕ್ ಆಗಿ ಐಪಿಎಲ್ನಲ್ಲಿ ವೈಭವ್ ಅಬ್ಬರವನ್ನ ಕೂಡ ಗಮನಿಸ್ತಾ ಹೋಗೋಣ. ಆಡಿರೋದು 7 ಪಂದ್ಯ. 7 ಪಂದ್ಯಗಳಲ್ಲಿ 252 ರನ್ ಅನ್ನು ದಾಖಲಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಅದರಲ್ಲಿ 1 ಸೆಂಚುರಿ, 1 ಹಾಫ್ ಸೆಂಚುರಿ, ಹಾಗೆ 18 4, 24 ಸಿಕ್ಸ್ಗಳನ್ನು ಸಿಡಿಸಿದ್ದಾರೆ ವೈಭವ್. ಅವರ ಹೈಯೆಸ್ಟ್ ಸ್ಕೋರ್ 101. ವೈಭವ್ರನ್ನ ಭೇಟಿಯಾಗಿ ಅಭಿನಂದನೆ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಒಡಿಶಾದಲ್ಲಿ ಒಂದು ರೇಡ್ ಆಗುತ್ತೆ. ರೇಡ್ ಆದಾಗ ಸಾಮಾನ್ಯವಾಗಿ ಅಲ್ಲಿ ಏನು ಸಿಗುತ್ತೋ ಅದನ್ನು ಸೀಸ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ.
ಅಷ್ಟೇ ಆಗಿದ್ದಿದ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ರೇಡ್ ಯಾರ ಮನೆಗೆ ಆಗಿತ್ತಲ್ಲ, ಆ ಅಧಿಕಾರಿ ಒಂದು ಹೈಡ್ರಾಮಾವನ್ನು ಸೃಷ್ಟಿ ಮಾಡ್ತಾನೆ. ಅದನ್ನು ನೋಡಿ ಅಧಿಕಾರಿಗಳೇ ಒಂದು ಕ್ಷಣ ಅವಕ್ಕಾಗ್ಬಿಡ್ತಾರೆ. ಈ ರಿಪೋರ್ಟ್ ನೋಡಿ. ಅಬ್ಬಬ್ಬಾ, ದುಡ್ಡು ದುಡ್ಡು ದುಡ್ಡು, ಎಲ್ಲ ನೋಡಿದ್ರು ಹಣದ ರಾಶಿ. ಚಿನ್ನಾಭರಣ, ಬೆಲೆ ಬಾಳುವ ವಸ್ತುಗಳ ಖಜಾನೆಯೇ ಸಿಕ್ಕಿದೆ. ಇದು ಯಾವುದೋ ದೇವರ ಹುಂಡಿಯನ್ನ ತೆಗೆದು ಎಣಿಸ್ತಿರೋದಲ್ಲ, ಒಬ್ಬ ಚೀಫ್ ಇಂಜಿನಿಯರ್ ಮನೆಯಲ್ಲೇ ಸಿಕ್ಕಿರುವಂತಹ ಅಪಾರ ಸಂಪತ್ತು. ಒಡಿಶಾದಲ್ಲಿ ಇಂದು ವಿಚಕ್ಷಣ ದಳದ ಅಧಿಕಾರಿಗಳು ದಾಳಿ ಮಾಡಿದ್ದು ದೊಡ್ಡ ತಿಮಿಂಗಿಲವನ್ನೇ ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಕಾರಿ ನೌಕರನ ಭುವನೇಶ್ವರದ ಫ್ಲಾಟ್ನಲ್ಲಿ 1 ಕೋಟಿ ರೂಪಾಯಿ ನಗದು ಜಪ್ತಿಯಾಗಿದ್ರೆ, ಅಂಗುಲ್ ಎಂಬಲ್ಲಿನ ಮನೆಯಲ್ಲಿ 1,10,00,000 ನಗದು ಸಿಕ್ಕಿದೆ. ಒಡಿಶಾದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಬೈಕುನಾಥ ಸಾರಂಗಿ ಮನೆ ಮೇಲೆ ರೇಡ್ ಆಗಿದೆ. ತಕ್ಷಣವೇ ಸಾಹೇಬರು ಕೋಟ್ಯಾಂತರ ರೂಪಾಯಿ ನೋಟಿನ ಕಂತೆಯನ್ನ ಕಿಟಕಿ ಮೂಲಕ ಹೊರಗೆಸ್ತಿದ್ದಾರೆ. ಚೀಫ್ ಇಂಜಿನಿಯರ್ ಫ್ಲಾಟಿನ ಕಿಟಕಿಯಿಂದ ಹೊರಗೆಸೆದ ಹಣವನ್ನ ಅಧಿಕಾರಿಗಳು ಕೂಡಲೇ ವಶಪಡಿಸಿಕೊಂಡಿದ್ದಾರೆ. ಈಗ ಸುಮಾರು 2 ಕೋಟಿ ರೂಪಾಯಿ ನಗದು ಸೇರಿದಂತೆ ಫ್ಲಾಟ್ ಮತ್ತು ಮನೆಯಲ್ಲಿ ಸಿಕ್ಕ ಚಿನ್ನಾಭರಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಜಾರಿಯಾಗಿ 50 ವರ್ಷ ತುಂಬುತ್ತಾ ಇರುವ ಅಂಗವಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಸೋಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಗುರಿಯಾಗಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿ ಬೇಕು ಅಂತಲೇ ಕಾಂಗ್ರೆಸ್ ಅನ್ನ ಗುರಿಯಾಗಿಸ್ಕೊಂಡಿದೆ ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಿದೆ. ತಪ್ಪು ಮಾಡಿದ ಹೌದಲ್ವಾ? ಅದನ್ನ ನೆನಪು ಮಾಡ್ಕೊಳ್ಳೋ ಪ್ರಸಂಗ. ಎಮರ್ಜೆನ್ಸಿಯ ಕರಾಳ ಕಥೆಯನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಚುನಾವಣಾ ಅಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡುತ್ತೆ. ಲೋಕಸಭೆಯಿಂದ 6 ವರ್ಷ ಇಂದಿರಾ ಗಾಂಧಿ ಅವರನ್ನ ಅಮಾನತಿನ ಶಿಕ್ಷೆ ವಿಧಿಸುತ್ತೆ ಅಲಹಾಬಾದ್ನ ಹೈಕೋರ್ಟ್. ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡುತ್ತೆ. ಜೂನ್ 25, 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ, ಕೇವಲ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ. ಮಾಧ್ಯಮಗಳ ಹಕ್ಕಿಗೆ ಕಡಿವಾಣ ಹಾಕಲಾಗುತ್ತೆ. ಜುಲೈ 5, 1975 RSS ಸೇರಿದಂತೆ 24 ಸಂಘಟನೆಗಳನ್ನು ನಿಷೇಧಗೊಳಿಸಲಾಗುತ್ತೆ. ಜುಲೈ 24, 1975 ತುರ್ತು ಪರಿಸ್ಥಿತಿ ಪರ ಲೋಕಸಭೆಯಲ್ಲಿ ಮತ ಚಲಾವಣೆ ಆಗುತ್ತೆ. ಜನವರಿ 9, 1976 ಸಂವಿಧಾನ ನೀಡಿದ್ದ 7 ಹಕ್ಕುಗಳನ್ನು ರದ್ದುಗೊಳಿಸಲಾಗುತ್ತೆ. ಫೆಬ್ರವರಿ 4, 1976 ಲೋಕಸಭೆ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಲಾಗುತ್ತೆ. ನವೆಂಬರ್ 2, 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರಲಾಗುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಕೋರ್ಟ್ಗಳ ಹಕ್ಕನ್ನು ಕಡಿತ ಮಾಡಲಾಗುತ್ತೆ. ಸುಪ್ರೀಂ ಅಧಿಕಾರಿಗಳನ್ನ ವಾಪಸ್ ಕರೆಸಿಕೊಳ್ಳಲಾಗುತ್ತೆ. ಸಂವಿಧಾನ ಪೀಠಿಕೆಯನ್ನೇ ಬದಲಾಯಿಸಿದ ಅಪಖ್ಯಾತಿ ಕಾಂಗ್ರೆಸ್ನ ನಾಯಕಿ ಇಂದಿರಾ ಗಾಂಧಿ ಅವರ ಹೆಗಲಿಗೆ ಅಂಟಿದೆ. ಜನವರಿ 18, 1977 ಲೋಕಸಭೆ ಚುನಾವಣೆ ಘೋಷಣೆ ಆಗುತ್ತೆ. ಮಾರ್ಚ್ 21, 1977ರಲ್ಲಿ ಮತ್ತೆ ತುರ್ತು ಪರಿಸ್ಥಿತಿಯನ್ನ ವಾಪಸ್ ಪಡೆಯಲಾಗುತ್ತೆ. ಇದನ್ನ ಮತ್ತೆ ನೆನಪು ಮಾಡಿಕೊಳ್ಳೋ ಸಲುವಾಗಿ ವಿಶೇಷ ಅಧಿವೇಶನ ಆದರೆ ಕಾಂಗ್ರೆಸ್ನವರಿಗೆ ಇದು ಬೇಡವಂತೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ವಿಶೇಷ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH